ಸ್ನೇಹಿತರೆ ನಮಸ್ಕಾರ. ಸಾಮಾನ್ಯವಾಗಿ ನಾವು ಮದುವೆಗಳಿಗೆ ಹೋದಾಗ ದಂಪತಿಗಳಿಗೆ ಏನಂತೇಳಿ ಶುಭ ಹಾರೈಸ್ತೀವಿ ಹೇಳಿ? 100 ಕಾಲ ಖುಷಿಯಾಗಿ ಸಮೃದ್ಧವಾದಂಥ ಜೀವನವನ್ನು ನೀವು ನಡೆಸಿ ಅಂತೇಳಿ ಹಾರೈಸ್ತೀವಿ. ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತಲೂ ಕೂಡ ಹೇಳ್ತೀವಿ. ಆದರೆ ಇನ್ನು ಮುಂದೆ ಕೆಲವು ಮದುವೆಗಳಿಗೆ ಹೋದಂಥ ಸಂದರ್ಭದಲ್ಲಿ ನಾವು ಏನಂತೇಳಿ ಹಾರೈಸಬೇಕು ಅಂತ ಹೇಳಿದ್ರೆ, ದಯವಿಟ್ಟು ಡಿವೋರ್ಸನ್ನು ಮಾತ್ರ ಮಾಡ್ಕೊಳ್ಬೇಡಿ ಅಂತೇಳಿ ಹಾರೈಸಬೇಕಾದಂತಹ ಪರಿಸ್ಥಿತಿ ಬಂದು ನಿಂತಿದೆ. ಕಾರಣ ಏನು ಅಂತ ಹೇಳಿದ್ರೆ, ಪ್ರತಿದಿನವೂ ಕೂಡ ಹೆಚ್ಚಾಗ್ತಿರುವಂತಹ ಈ ಡಿವೋರ್ಸ್ ಅನ್ನುವಂಥ ಪ್ರಕರಣ. ಹೌದು, ಈ ಹಿಂದೆ ಎಲ್ಲ ಏನೇ ಕಷ್ಟಗಳು ಬಂದರೂ, ಏನೇ ಸಮಸ್ಯೆಗಳು ಸವಾಲುಗಳು ಎದುರಾದರೂ ಕೂಡ ಅದನ್ನು ಸರಿ ಮಾಡಿಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ರು. ಡಿವೋರ್ಸ್ ಅನ್ನೋದು ಅಂತಿಮವಾದಂತಹ ಪ್ರಯತ್ನ ಆಗ್ತಿತ್ತು. ಇಲ್ಲ ಇನ್ನೇನೂ ಕೂಡ ಆಪ್ಷನ್ನೇ ಇಲ್ಲ ಅಂತ ಹೇಳಿದ್ರೆ ಡಿವೋರ್ಸ್ ಅನ್ನುವಂಥ ಹಂತಕ್ಕೆ ಹೋಗ್ತಾ ಇತ್ತು. ಆದರೆ ಈಗ ಹಾಗಲ್ಲ. ಸ್ವಲ್ಪ ಆ ಕಡೆ ಈ ಕಡೆ ಆಯಿತು ಅಂತ ಹೇಳಿದ್ರು ಕೂಡ ಸಪ್ರೇಟಾಗಿ ಜೀವನವನ್ನು ಮಾಡೋದು, ನಂತರ ವಿಚ್ಛೇದನಕ್ಕೆ ಅರ್ಜಿಯನ್ನು ಸಲ್ಲಿಸೋದು, ಇದು ಕಾಮನ್ ಆಗಿ ಹೋಗಿದೆ. ನಾನಿವಾಗ ಯಾರ ಬಗ್ಗೆ ಮಾತನಾಡ್ತಿದ್ದೀನಿ ಅನ್ನೋದು ಬಹುಶಃ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ. ನಾನು ಮಾತನಾಡ್ತಿರುವಂಥದ್ದು ಶುಭಾ ಪುಂಜಾ ಮತ್ತು ಸುಮಂತ್ ಬಿಲ್ಲವ ಅವರ ಈ ಡಿವೋರ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಹುಶಃ ನಿಮಗೆ ಗೊತ್ತಿರುತ್ತೆ, ಈಗಾಗಲೇ ಗುರುವಾರ ಈ ಕುರಿತಾದಂತಹ ಸುದ್ದಿ ಎಲ್ಲೆಡೆ ವೈರಲ್ ಆಗಿತ್ತು. ಶುಭಾ ಪುಂಜಾ ಮತ್ತು ಉದ್ಯಮಿ ಸುಮಂತ್ ಅವರು ಈಗಾಗಲೇ ದೂರ ಆಗುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಪ್ರತ್ಯೇಕವಾಗಿ ವಾಸ ಮಾಡ್ತಾ ಇದ್ದಾರೆ. ಡಿವೋರ್ಸನ್ನು ಪಡೆಯೋದಕ್ಕೆ ಇಬ್ಬರು ಕೂಡ ಒಪ್ಪಿತ ಡಿವೋರ್ಸನ್ನು ಪಡೆಯೋದಕ್ಕೆ ಮುಂದಾಗಿದ್ದಾರೆ ಎನ್ನುವಂಥ ಸುದ್ದಿ ಬಹಿರಂಗ ಆಗಿತ್ತು. ಆದರೆ ನಿಖರವಾದಂಥ ಕಾರಣ ಎಲ್ಲೂ ಕೂಡ ಬಂದಿರಲಿಲ್ಲ. ಆ ಕಾರಣವನ್ನು ನಾನಿವತ್ತು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಟಿ ಶುಭಾ ಪುಂಜಾ ಈ ಕನ್ನಡ ಚಿತ್ರರಂಗದಲ್ಲಿ ಅತಿ ಚಿಕ್ಕ ಪ್ರಾಯದಲ್ಲೇ ಅತಿ ಹೆಚ್ಚು ಫೇಮಸ್ ಆದಂತಹ ನಟಿ. ಒಂದು ತನ್ನ ಬೋಲ್ಡ್ ನಟನೆ, ಮತ್ತೊಂದು ತನ್ನ ಹಾಟ್ ಲುಕ್ನಿಂದನೇ ಈಕೆ ತುಂಬ ಪಾಪ್ಯುಲಾರಿಟಿಯನ್ನು ತುಂಬ ಸಣ್ಣ ಪ್ರಾಯದಲ್ಲೇ ಗಿಟ್ಟಿಸ್ಕೊಂಡಾಕೆ. ಶುಭಾ ಪುಂಜಾ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. 2007ರಲ್ಲಿ ಚಂಡ ಸಿನಿಮಾ, 2008ರಲ್ಲಿ ಮೊಗ್ಗಿನ ಮನಸ್ಸು, 11ರಲ್ಲಿ ಕಂಠೀರವ, 16ರಲ್ಲಿ ಜೈ ಮಾರುತಿ 800, ಅದಾದ ಬಳಿಕ ಕೋಟಿಗೊಂದು ಲವ್ ಸ್ಟೋರಿಯಲ್ಲಿ ಆಕೆ ತುಂಬ ಬೋಲ್ಡಾಗಿ ನಟಿಸಿಬಿಟ್ಟಿದ್ಲು. ಇದಾದ ಬಳಿಕ ಅಂಬುಜಾ, ಇವೆಲ್ಲವೂ ಕೂಡ ಈಕೆ ನಟಿಸ್ತಾ ಬಂದಂಥ ಸಿನಿಮಾಗಳು. ಇನ್ನೂ ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ಶುಭಾ ಪುಂಜಾ ನಟಿಸಿದ್ದಾರೆ. ಆಕೆ ಕೆಲವೊಂದಷ್ಟು ಸಿನಿಮಾಗಳಲ್ಲಿ ನಟಿಸಿದಂಥದ್ದು ಆಕೆಗೆ ಇಷ್ಟ ಇದ್ದೋ ಇಷ್ಟ ಇಲ್ಲದೆಯೋ ಅದು ಬೇರೆ. ಬಟ್ ಆದರೆ ನಟಿಸಿದ ಬಳಿಕ ಆ ಪಾತ್ರಕ್ಕೆ ಏನು ನ್ಯಾಯವನ್ನು ಒದಗಿಸಬೇಕೋ ಆ ನ್ಯಾಯವನ್ನು ಒದಗಿಸೋದರಲ್ಲಿ ಶುಭಾ ಪುಂಜಾ ಯಾವತ್ತೂ ಕೂಡ ಹಿಂದೆ ಬಿದ್ದಿಲ್ಲ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಬೇಕು. ನಟನೆಯಲ್ಲಿ ಇವತ್ತಿಗೆ ಸುಮಾರೊಂದು 2 ದಶಕವನ್ನು ಪೂರೈಸಿರುವಂಥ ಈಕೆ 50ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಜೊತೆಗೆ ಒಂದು ರೀತಿಯಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಂದೊಳ್ಳೆ ಹೆಸರನ್ನು ಕೂಡ ಸಂಪಾದನೆಯನ್ನು ಮಾಡಿದ್ದಾರೆ. ಹೀಗಿರುವಂತಹ ಈ ಶುಭಾ ಪುಂಜಾ ಮೂಲತಃ ಮಂಗಳೂರಿನವರು. ಇವರು ಕೂಡ ಈ ಬೆಂಗಳೂರಿಗೆ ಬಂದು ಸಿನಿಮಾ ಜರ್ನಿಯನ್ನು ಶುರು ಮಾಡಿದವರು. ಇನ್ನು ಇವರ ಮದುವೆ ವಿಚಾರಕ್ಕೆ ಬರೋದಾದರೆ, ಮದುವೆ ಆದಂಥ ಸುಮಂತ್ ಇದ್ದಾರಲ್ಲ, ಸುಮಂತು ಮೂಲತಃ ಚಿತ್ರರಂಗದವರೇನಲ್ಲ. ಅವರು ಉದ್ಯಮಿಯಾಗಿದ್ದವರು. ಜೊತೆಗೆ ತಂದೆಯ ಸಾಕಷ್ಟು ಬಿಸ್ನೆಸ್ಗಳನ್ನು ಸುಮಂತು ನಡೆಸ್ಕೊಂಡು ಹೋಗ್ತಾ ಇದ್ದಂಥವರು. ಅಟ್ ದಿ ಸೇಮ್ ಟೈಮ್ ಅವರು ಈ ಮುತ್ತಪ್ಪರಯ್ಯವರ ಟೀಮಲ್ಲೂ ಕೂಡ ಗುರುತಿಸ್ಕೊಂಡಿದ್ರು. ಯಾರು? ಸುಮಂತ್. ಮುತ್ತಪ್ಪರಯ್ಯವರ ಜೊತೆಗೆ ಸುಮಂತು ಇವ್ರದ್ದೆಲ್ಲ ಒಂದು ದೊಡ್ಡ ಗ್ಯಾಂಗೇ ಇತ್ತು. ಅಂದರೆ ಫ್ರೆಂಡ್ಸ್, ಎಲ್ಲರೂ ಕೂಡ ಫ್ರೆಂಡ್ಸ್ ಆಗಿದ್ದರು, ಪರಿಚಯಸ್ಥರಾಗಿದ್ದರು. ಅದರಲ್ಲೂ ಕೂಡ ಗುಣರಂಜನ್ ಶೆಟ್ಟಿ ಇದ್ದಾರಲ್ಲ, ಅನುಷ್ಕಾ ಅವರ ಸಹೋದರ, ಇವರು ಎಲ್ಲರೂ ಕೂಡ ಸ್ನೇಹಿತರು ಅನ್ನೋದು ಕೂಡ ಮಾಹಿತಿ ಇದೆ. ಇವರು ಕೂಡ ಮಂಗಳೂರಿನವರೇ. ಯಾರು? ಸುಮಂತ್ ಮಹಾಬಲ ಬಿಲ್ಲವ ಇದ್ದಾರಲ್ಲ, ಇವರು ಕೂಡ ಮಂಗಳೂರಿನವರೇ. ಬಟ್ ಸೆಟ್ಲ್ ಆಗಿರೋದು ಬೆಂಗಳೂರಿನಲ್ಲಿ. ತಂದೆಯ ಬಿಸ್ನೆಸ್ಸು ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾಯಿದ್ರು. ಯಾವಾಗ ಇವರು ಈ ಶುಭಾ ಪುಂಜಾ ಅವರ ಜೊತೆಗೆ ಪ್ರೀತಿಸಿ ಮದುವೆ ಆಗುವಂಥ ನಿರ್ಧಾರಕ್ಕೆ ಬಂದರು, 4 ವರ್ಷದ ಹಿಂದೆ ಮದುವೆ ಆಗುವಂಥ ನಿರ್ಧಾರಕ್ಕೆ ಬಂದರು, ಆಗ ಸುಮಂತ್ ಅವರ ಮನೆಯಲ್ಲೂ ಕೂಡ ಸ್ವಲ್ಪ ಅಪಸ್ವರಗಳು ಎದ್ದಿತ್ತು ಈ ಮದುವೆಗೆ. ಅವರಿಗೇನು ಸಂಪೂರ್ಣವಾದಂತಹ ಒಪ್ಪಿಗೆ ಇರಲಿಲ್ಲ ಈ ಮದುವೆಗೆ. ಆದರೆ ಏನು ಮಾಡ್ತೀರಾ, ಪ್ರೀತಿಸಿದ್ದಾರೆ, ಕೈ ಬಿಡೋ ಹಾಗಿಲ್ಲ. ನಂತರ ತುಂಬ ಆಪ್ತರ ಸಮ್ಮುಖದಲ್ಲಿ ಮದುವೆಯನ್ನು ಕೂಡ ಆಗ್ತಾರೆ. ತುಂಬ ಸಿಂಪಲಾಗಿ ಮದುವೆ ಆಗಿದ್ದಾರೆ. ನೀವು ಬಹುಶಃ ಈ ಮದುವೆ ಫೋಟೋಸ್ಗಳನ್ನು ನೋಡಿದಾಗಲೇ ಗೊತ್ತಾಗುತ್ತೆ. ಒಂದು ರೀತಿಯಲ್ಲಿ ಆವತ್ತಿಗೆ ಅದು ಸರ್ಪ್ರೈಸ್ ಸುದ್ದಿನೂ ಕೂಡ ಆಗಿತ್ತು ಕಣ್ರಿ. ಏನೋ ಈ ಸುಮಂತ್ ಮತ್ತು ಶುಭಾ ಪುಂಜಾ ಅವರ ಮದುವೆ ಸುದ್ದಿ ಇತ್ತಲ್ಲ, 4 ವರ್ಷಗಳ ಹಿಂದಿನ ಸುದ್ದಿ. ಆವಾಗ ಎಲ್ಲರೂ ಕೂಡ ಒಂದು ಸರ್ಪ್ರೈಸ್ ಆಗಿ ತೆಗೆದುಕೊಂಡಿದ್ರು. ಏನಪ್ಪ ಶುಭಾ ಇಷ್ಟು ಸಡನ್ನಾಗಿ ಇಷ್ಟು ಸಿಂಪಲಾಗಿ ಮದುವೆ ಆಗಿಬಿಟ್ರಲ್ವಾ ಅಂತ ಹೇಳಿಬಿಟ್ಟು. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಶಾಕ್ ಆಗಿದ್ದರು. ಅದಾದ ಬಳಿಕ ಇವರೇ ಉತ್ತರವನ್ನು ಕೊಟ್ಟರು, ಇಲ್ಲ ಸ್ವಲ್ಪ ನಾವು ಅಂದರೆ ಕೋವಿಡ್ ಟೈಮ್ನಲ್ಲಿ ಬೇರೆ ಮದುವೆ ಆಗಿದ್ದು, ಹಾಗಾಗಿ ಜಾಸ್ತಿ ಜನರನ್ನ ನಾವು ಇನ್ವೈಟ್ ಮಾಡಲಿಕ್ಕೆ ಆಗಲಿಲ್ಲ.
ಸೊ ದಟ್ ನಾವು ತುಂಬ ಸಿಂಪಲಾಗಿ ಮದುವೆ ಆದ್ವಿ ಅಂತೇಳಿ. ಬಟ್ ಮಾಹಿತಿಯ ಪ್ರಕಾರ ಸುಮಂತ್ ಅವರ ಮನೆಯಲ್ಲಿ ಈ ಮದುವೆಗೆ ಒಪ್ಪಿಗೆ ಇರಲಿಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ. ಇದಾಗಿ 4 ವರ್ಷಗಳ ಕಾಲ ಒಟ್ಟಿಗೆ ಸಂಸಾರವನ್ನು ಕೂಡ ಸಾಗಿಸ್ತಾರೆ. ಬಟ್ ಪ್ರತಿ ಸಲನೂ ಕೂಡ ಶುಭ ಹೇಳುವಂಥದ್ದು, ನನ್ನ ಗಂಡ ಅನ್ರೊಮ್ಯಾಂಟಿಕ್ಕು, ಅವನಿಗೆ ರೊಮ್ಯಾಂಟಿಕ್ ಆಗಿರೋದು, ಜೊತೆಗೆ ಹುಡುಗಿರ ಜೊತೆಗೆ ಹೇಗಿರಬೇಕು, ಹುಡುಗಿರನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಗೊತ್ತಾಗೋದಿಲ್ಲ ಅನ್ನೋ ರೀತಿಯಲ್ಲಿ ಕಾಲೆಳೆಯುವಂಥ ಕೆಲಸವನ್ನು ಯಾವುದೇ ರಿಯಾಲಿಟಿ ಶೋ ಹೋದರೂ ಕೂಡ ಮಾಡ್ತಾಯಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಶುಭ ದೈಹಿಕವಾಗಿಯೂ ಕೂಡ ಸಣ್ಣ ಆಗಿದ್ದರು, ಜೊತೆಗೆ ಮಾನಸಿಕವಾಗಿಯೂ ಕೂಡ ಸ್ವಲ್ಪ ವೀಕ್ ಆಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನು ನೋಡಿದ್ರೆ ಗೊತ್ತಾಗ್ತಿತ್ತು. ಅಟ್ ದಿ ಸೇಮ್ ಟೈಮು ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೂ ಕೂಡ ಅಥವಾ ಎಲ್ಲಿಗಾದರೂ ಹೋದ್ರೂ ಕೂಡ ಒಬ್ಬರೇ ಹೋಗ್ತಾಯಿದ್ರು. ಆಗಲೇ ಒಂದಷ್ಟು ಜನರಿಗೆ ಅನುಮಾನ ಮೂಡಿತ್ತು, ಏನೋ ಮಿಸ್ಸಿಂಗ್ ಆಗ್ತಾಯಿದೆ ಶುಭ ಅವರ ಜೀವನದಲ್ಲಿ ಅಂತ ಹೇಳಿಬಿಟ್ಟು. ಇತ್ತೀಚೆಗೆ 1-2 ತಿಂಗಳುಗಳ ಹಿಂದೆ ಅವರು ಕೆಲವೊಂದಷ್ಟು ಫೋಟೋಸ್ಗಳನ್ನು ಪೋಸ್ಟ್ ಮಾಡಿದರು ಸೋಷಿಯಲ್ ಮೀಡಿಯಾದಲ್ಲಿ. ಅಲ್ಲೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು ಇವರ ಪತಿ ಎಲ್ಲೂ ಕೂಡ ಕಾಣಿಸ್ತಿರಲಿಲ್ಲ. ಸೊ ದಟ್ ಒಂದು ಅನುಮಾನ ಅಂತೂ ಅವತ್ತೇ ಎದ್ದಿತ್ತು. ಇದಾದ ಬಳಿಕ ಈಗ ಇವರಿಬ್ಬರು ಕೂಡ ಕೌಟುಂಬಿಕ ನ್ಯಾಯಾಲಯದ ಹಂತಕ್ಕೆ ಹೋಗಿದ್ದಾರೆ, ದೂರ ಆಗುವಂಥ ವಿಚಾರದಲ್ಲಿ ಆ ಹಂತಕ್ಕೆ ಹೋಗಾಗಿದೆ ಅನ್ನೋದು ಈಗ ಗೊತ್ತಾಗಿದೆ. ಗುರುವಾರ ಈ ಕುರಿತು ಸಾಕಷ್ಟು ದೊಡ್ಡ ಮಟ್ಟದಲ್ಲೇ ಸುದ್ದಿಯೂ ಕೂಡ ಆಯಿತು. ಈ ವಿಚಾರ ಏನು ಹೊರಗಡೆ ಬಂತು ನೋಡಿ, ಯಾವುದೋ ಶುಭ ಮತ್ತು ಸುಮಂತ್ ಅವರು ಇಲ್ಲ ದೂರ ಆಗುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಸಂಗತಿಗಳು ಚರ್ಚೆ ಆಗೋದಕ್ಕೆ ಶುರುವಾಯಿತು. ಯಾಕಪ್ಪ ಈ ರೀತಿ ಆಗಿಬಿಟ್ರು, ಯಾಕೆ ಇವರು ದೂರ ಆಗುವಂಥ ನಿರ್ಧಾರಕ್ಕೆ ಬಂದುಬಿಟ್ರು ಅನ್ನುವಂಥ ರೀತಿಯಲ್ಲಿ ಭಾರಿ ಚರ್ಚೆಗಳು ಕೂಡ ನಡೆಯೋದಕ್ಕೆ ಶುರುವಾಯಿತು. ಯಾಕಂತ ಹೇಳಿದ್ರೆ ಸ್ಯಾಂಡಲ್ವುಡ್ನ ಕ್ಯೂಟ್ ಕಪಲ್ ಅಂತಲೇ ಗುರುತಿಸ್ಕೊಂಡಿದ್ದು ಅಂಥವ್ರು ನಟಿ ಶುಭ ಮತ್ತು ಸುಮಂತ್. ಇವರು ಡಿವೋರ್ಸ್ ಮಾಡ್ಕೊಳ್ತಾರೆ ಅಂದಾಗ ಸಹಜವಾಗಿ ಎಂಥವ್ರಿಗಾದರೂ ಕೂಡ ಆಘಾತವೇ. ಯಾಕೆಂತ ಹೇಳಿದ್ರೆ ಸ್ಯಾಂಡಲ್ವುಡ್ನಲ್ಲಿ ಈ ಪ್ರಮಾಣದಲ್ಲಿ ಡಿವೋರ್ಸ್ ಸುದ್ದಿಗಳನ್ನು ನಾವು ನೋಡ್ತೀವಿ ಅಂತ ಹೇಳ್ಬಿಟ್ಟು ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ಬಟ್ಟು ಈಗಾಗಲೇ ಹಲವು ಬಾರಿ ಈ ರೀತಿ ಬೇರೆ ಬೇರೆ ಸುದ್ದಿಗಳು ಬಂದಾಗಲೂ ಕೂಡ ಒಂದು ಅನುಮಾನ ಮೂಡೋದಂತೂ ಸತ್ಯ. ಸುಳ್ಳಿರ್ಬೋದೇನೋ, ಸುಳ್ಳಾಗಲಿ ಅದು ಸುದ್ದಿ ಅಂತಲೂ ಕೂಡ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಯಾರೇ ಆದರೂ ಕೂಡ ಒಂದು ಗಂಡ ಹೆಂಡತಿ ದೂರ ಆಗಲಿ ಅಂತ ಹೇಳ್ಬಿಟ್ಟು ಬಯಸೋದಿಲ್ಲ. ವಿಕೃತ ಮನಸ್ಸುಗಳು ಹೊರತುಪಡಿಸಿ ಬೇರೆ ಯಾರು ಕೂಡ ಆ ರೀತಿ ಭಾವಿಸೋದಿಲ್ಲ, ಆ ರೀತಿ ಆಶಿಸೋದು ಇಲ್ಲ. ಹಾಗೆಯೇ ಇವರಿಬ್ಬರ ವಿಚಾರದಲ್ಲೂ ಕೂಡ ಇದು ಸುಳ್ಳಾಗಲಿ ಸುದ್ದಿ ಅಂತಲೇ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಬಟ್ ಅದಾದ ಬಳಿಕ ಇಲ್ಲ ಇವರು ಕೋರ್ಟ್ ಮೆಟ್ಟಿಲನ್ನು ಏರಿದ್ದಾರೆ ಅನ್ನೋದು ಯಾವಾಗ ಗೊತ್ತಾಗುತ್ತೋ ಆವಾಗ ಇಲ್ಲ ಇದು ಒಂದು ಹಂತವನ್ನು ಮೀರಿ ಹೋಗಿ ಆಗಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಸ್ಪಷ್ಟತೆ ಅಥವಾ ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ. ಈ ನಡುವೆ ಈ ಶುಭಪುಂಜ ಅವರು ತಮ್ಮ ತಾಯಿಯನ್ನು ಕಳೆದುಕೊಂಡಂಥ ಸಂದರ್ಭದಲ್ಲಿ ಸಾಕಷ್ಟು ಭಾವುಕರಾಗಿ ಒಂದು ಪೋಸ್ಟನ್ನು ಹಾಕ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಯಾಕೋ ಶುಭಪುಂಜ ಅವರ ಈ ಪೋಸ್ಟ್ ಇದೆಲ್ಲೋ ಒಂದು ರೀತಿಯಲ್ಲಿ ಒಂಟಿ ಅನ್ನೋ ರೀತಿಯಲ್ಲಿ ಇದೆಯಲ್ವಾ ಅನ್ನೋದು ಕೂಡ ಗೊತ್ತಾಗಿತ್ತು. ಇದಾದ ಮೇಲೆ ಈ ಹಿಂದೆ ಮಹಿಳಾ ಕೇಂದ್ರಿತ ಸಿನಿಮಾ ಕುರಿತು ಸಂದರ್ಶನವೊಂದರಲ್ಲಿ ಇವರು ಆಡಿದಂಥ ಮಾತುಗಳು ಕೂಡ ಇಲ್ಲಿ ವೈರಲ್ ಆಗ್ತಾಯಿದೆ. ಈಗ ಇದಕ್ಕೆಲ್ಲ ಸಿಂಕ್ ಆಗ್ತಿದೆ. ಅದರಲ್ಲಿ ಶುಭ ಹೇಳ್ತಾರೆ, ಎಲ್ಲವೂ ನಾನಾಗಿರಬೇಕು ಅಂತೇಳಿ ಹೇಳಿರುವಂಥ ಒಂದು ಮಾತು ದಾಂಪತ್ಯ ಜೀವನಕ್ಕೂ ಕೂಡ ಅನ್ವಯ ಆಗುತ್ತಾ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಮಾಧ್ಯಮವೊಂದಕ್ಕೆ ಕೊಟ್ಟಂಥ ಸಂದರ್ಶನದಲ್ಲಿ ನಟಿ ತಮ್ಮ ತೂಕ ಇಳಿಸಿಕೊಂಡಿದ್ರ ಬಗ್ಗೆ ಮಾತನಾಡಿದರು. ಮುಗ್ಗಿನ ಮನಸ್ಸು ಚಿತ್ರದಲ್ಲಿ ಸ್ಲಿಮ್ ಆಗಿದ್ದಂಥ ನಟಿ ಆ ಬಳಿಕ ಏಕಾಏಕಿ ತೂಕವನ್ನು ಏರಿಸಿಕೊಂಡಿದ್ರು. ನಂತರ ತ್ರಿದೇವ್ ಸಿನಿಮಾ ಮಾಡೋದ್ರ ಸಮಯದಲ್ಲಿ ಸಿಕ್ಕಾಪಟ್ಟೆ ಸ್ಲಿಮ್ ಆಗಿ ಎಲ್ಲರನ್ನೂ ಕೂಡ ಅಚ್ಚರಿಗೊಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಶುಭ, ತ್ರಿದೇವ್ ಸಿನಿಮಾ ಮಹಿಳಾ ಪ್ರಧಾನ ಸಿನಿಮಾ ಆಗಿದ್ದು, ಮುಗ್ಗಿನ ಮನಸ್ಸು ಚಿತ್ರದ ಬಳಿಕ ಮಹಿಳಾ ಪ್ರಧಾನ ಆಗಿರುವಂತಹ ಮೀನಾಕ್ಷಿ ಸಿನಿಮಾದಲ್ಲಿ ನಟಿಸಿದರು. ಇನ್ನೂ ಹೆಚ್ಚು ಮಹಿಳಾ ಪ್ರಧಾನದ ಸಿನಿಮಾದಲ್ಲಿ ಕಾಣಿಸ್ಕೊಳ್ಳುವಂಥ ಆಸೆ ಇತ್ತು. ನನಗೆ ನಾನಾಗಿರಬೇಕು ಅನ್ನುವಂತಹ ಹಂಬಲ ಸದಾ ಇರ್ತದೆ. ಅದಕ್ಕಾಗಿ ಮಹಿಳೆಯರು ಮುಂದೆ ಬಂದು ನಾಯಕಿ ಪ್ರಧಾನ ಸಿನಿಮಾವನ್ನು ಮಾಡೋದಕ್ಕೆ ಆಸೆಯಿಂದ ತೂಕ ಇಳಿಸ್ಕೊಂಡಿದ್ದೆ ಅನ್ನುವಂಥದ್ದನ್ನು ಹೇಳಿದರು. ಇದಾದ ಮೇಲೆ ತೂಕ ಇಳಿಸ್ಕೊಳ್ಳೋದಕ್ಕಾಗಿ ನಾನು ಕಳಲಿಪಟ್ಟು ಕಲಿತೆ, ಸಾಕಷ್ಟು ಯೋಗಾಭ್ಯಾಸವನ್ನು ಮಾಡಿದೆ. ಇದರಿಂದ 10 kg ತೂಕವನ್ನು ಇಳಿಸ್ಕೊಂಡೆ. ಇನ್ನೂ ಇಳಿಬೇಕು ಅನ್ನುವಂಥ ಟಾರ್ಗೆಟ್ ಇದೆ ಅಂತಲೂ ಕೂಡ ನಟಿ ಹೇಳಿದರು. ಹುಡುಗಿಯರಿಗೋಸ್ಕರ ಕೆಲಸ ಮಾಡೋದು ನನಗೆ ಇಷ್ಟ, ನಾಯಕ ಪ್ರಧಾನಕ್ಕಿಂತಲೂ ಕೂಡ ನಾಯಕಿ ಪ್ರಧಾನ ಆಗಿರೋದೇ ನನಗೆ ತುಂಬ ಇಷ್ಟ ಅಂತಲೂ ಕೂಡ ಹೇಳಿದರು. ಈಗ ಕುಟುಂಬದಲ್ಲಿಯೂ ಕೂಡ ನಟಿ ಇದನ್ನೇ ಅಳವಡಿಸಿಕೊಂಡ್ರ ಅನ್ನುವಂಥ ಮಾತು ಕೇಳಿ ಬರ್ತಿದೆ ಒಂದು ಕಡೆ. ಎರಡನೇದು, ಎಲ್ಲೋ ಒಂದು ಕಡೆ ಸುಮಂತ್ ಅವರ ಬಗ್ಗೆ ಇವರಿಗೆ ಆರಂಭದಿಂದನೂ ಕೂಡ ಒಂದು ಅಸಮಾಧಾನ ಇತ್ತು. ಎಲ್ಲೋ ರೈಟ್ ಪಾರ್ಟ್ನರು ಸುಮಂತ್ ನನಗೆ ಅಲ್ವೇನೋ ಅನ್ನೋ ರೀತಿಯಲ್ಲಿ ಈಕೆ ಸಾಕಷ್ಟು ರಿಯಾಲಿಟಿ ಶೋಸ್ಗಳಲ್ಲೂ ಕೂಡ ಮಾತನಾಡಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಸುಮಂತ್ ಅವ್ರಿಗೂ ಮತ್ತು ಇವರಿಗೂ ಆ ವೇವ್ ಲೈನ್ ಮ್ಯಾಚ್ ಆಗ್ತಿರಲಿಲ್ವೇನೋ ಗೊತ್ತಿಲ್ಲ. ಒಂದು ಎರಡನೇದು ವಿಚಾರ ಏನು ಅಂತ ಹೇಳಿದ್ರೆ, ಈಗ ಸುಮಂತ್ ಹೇಳಿ ಕೇಳಿ ಉದ್ಯಮಿ ಲೈನು, ಇನ್ನು ಈಕೆ ನಟನಾ ಲೈನು. ಈಕೆ ಸ್ವಲ್ಪ
ಬಬ್ಲಿ ಆಗಿ ಜಾಯ್ಲಿ ಆಗಿ ಇರುವಂತಹ ಹೆಣ್ಮಗಳು. ಇವಳಿಗೆ ಆ ವಿಚಾರದಲ್ಲಿ ಎಲ್ಲೋ ಮನಸ್ತಾಪ ಬಂದಿರಬಹುದು ಇವರಿಬ್ಬರ ನಡುವೆ ಅನ್ನೋದು ಕೆಲವರ ಅಭಿಪ್ರಾಯ. ಇನ್ನು ಮತ್ತೊಂದು ವಿಚಾರ, ಮಗು 4 ವರ್ಷ ಆದ್ರೂ ಕೂಡ ಇನ್ನೂ ಕೂಡ ಶುಭ ಮಗು ಮಾಡ್ಕೊಂಡಿರಲಿಲ್ಲ. ಈ ವಿಚಾರಕ್ಕೆ ಏನಾದರೂ ಮನಸ್ತಾಪ ಬಂತ ಅನ್ನೋದು ಕೂಡ ಕೆಲವರು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಒಂದಂತೂ ಸ್ಪಷ್ಟ, ಇಬ್ಬರ ಈ ಲೈಫ್ ಏನಿದೆ ಒಂದೇ ದೋಣಿಯಲ್ಲಿ ಹೋಗೋದಕ್ಕೆ ಎಲ್ಲೋ ಒಂದು ಕಡೆ ಆ ಕಡೆ ಈ ಕಡೆ ಅಡೆತಡೆಗಳು ಬಂದವು. ಅದಾದ ಬಳಿಕ ಒಂದೇ ದೋಣಿಯಲ್ಲಿ ಇವರಿಬ್ಬರು ಕೂಡ ಸಾಗಲಿಲ್ಲ, ಪ್ರತ್ಯೇಕವಾಗಿದ್ದರು. ಅದಾದ ಬಳಿಕ ಬೇರೆ ಬೇರೆ ಸಮಸ್ಯೆಗಳು ಬರ್ತಾ ಹೋಯಿತು. ಇದು ಶುಭ ಮತ್ತು ಸುಮಂತ್ ಅವರ ನಡುವೆ ಭಿನ್ನಾಭಿಪ್ರಾಯವನ್ನು ಕೂಡ ಹೆಚ್ಚಿಸಿರಬಹುದು ಅನ್ನೋದು ಕೆಲವರು ಹೇಳ್ತಿರುವಂಥದ್ದು. ಈಗ ಸ್ಪಷ್ಟವಾಗಿ ಅವರಿಬ್ಬರು ಕೂಡ ಏನೂ ಕೂಡ ಇದಕ್ಕೆ ಉತ್ತರವನ್ನು ಕೂಡ ಕೊಟ್ಟಿಲ್ಲ. ಸಾಕಷ್ಟು ಜನ ಸಂಪರ್ಕಿಸುವಂಥ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಯಾರಿಗೂ ಕೂಡ ಶುಭ ಆಗಲಿ ಸುಮಂತ್ ಆಗಲಿ ಇದುವರೆಗೆ ಉತ್ತರವನ್ನು ಕೊಡಲಿಲ್ಲ. ಎಕ್ಸಾಕ್ಟ್ ರೀಸನನ್ನು ಕೂಡ ಕೊಟ್ಟಿಲ್ಲ. ಈಗ ಕೋರ್ಟಿಗೆ ಏನು ರೀಸನನ್ನು ಕೊಡಬೇಕು ಅದನ್ನು ಕೊಟ್ಟಿದ್ದಾರೆ. ಇನ್ನು ಜೀವನಾಂಶ ಅಂತ ಹೇಳಿ ಬಂದರೆ, ಶುಭ ಡಿಮ್ಯಾಂಡ್ ಮಾಡಿದರೆ ಜೀವನಾಂಶವನ್ನು ಕೇಳಿದರೆ ಕೊಡಬೇಕಾಗುತ್ತೆ ಸುಮಂತ್, ಅದರಲ್ಲೇನೂ ಕೂಡ ಡೌಟ್ ಇಲ್ಲ. ಬಟ್ ಒಂದೇನು ಅಂತ ಹೇಳಿದ್ರೆ, ಇನ್ನೂ ಕೂಡ ಮಗು ಏನೂ ಆಗಲಿಲ್ಲ, ಹಾಗಾಗಿ ಆ ಪ್ರಮಾಣದಲ್ಲಿ ಜೀವನಾಂಶದ ಅವಶ್ಯಕತೆ ಇರೋದಿಲ್ಲ. ಎರಡನೇದು, ಅಲ್ಲಿ ಏನು ಕಾರಣವನ್ನು ಕೊಡ್ತಾರೆ ಅದು ತುಂಬ ಮುಖ್ಯವಾಗ್ತದೆ. ಆ ಕಾರಣಗಳು ಮುಂದಿನ ದಿನಗಳೇ ಬಹುಶಃ ಅದು ಬಹಿರಂಗ ಆಗ್ಬೋದು ಅನ್ನೋದು ಸತ್ಯ. ನೋಡೋಣ. ನಮ್ಮ ಅಭಿಪ್ರಾಯ ಅಥವಾ ನಮ್ಮ ಆಶಯ ಏನಂತ ಹೇಳಿದ್ರೆ, ಡಿವೋರ್ಸ್ ಆಗೋದು ಬೇಡ, ಚೆನ್ನಾಗಿರಲಿ, 100 ಕಾಲ ಖುಷಿಯಾಗಿ ಬಾಳಲಿ ಅಂತ ಹೇಳ್ಬಿಟ್ಟು, ಅದನ್ನು ಮೀರಿ ಅವರು ವೈಯಕ್ತಿಕ ನಿರ್ಧಾರಗಳು ಆಗೋದೇ ಇಲ್ಲ ಅಂತ ಹೇಳಿದ್ರೆ ಇನ್ನೇನು ಮಾಡೋಕ್ಕೆ ಸಾಧ್ಯವಿಲ್ಲ ಅನ್ನೋದು ಸತ್ಯ. ನಿಮ್ಮ ಅಭಿಪ್ರಾಯ ಏನೋ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಷ್ಟು ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.